ಯಾಕೋ ಇಷ್ಟು ಲೇಟ್ ಆಗಿ ಬಂದಿದ್ಯಾ? ಎಲ್ಲಿ ಬಿದ್ದೆ? ಆಯ್ತು ಬಿಡು, ಬೆಳಿಗ್ಗೆ ನಾಷ್ಟ ಮಾಡಿದೆ. ದೋಸೆ ಇಡ್ಲಿ ಸಾಂಬಾರ್ ಚಟ್ನಿ ಚಟ್ನಿ ದೋಸೆ ಇಡ್ಲಿ ಸಾಂಬಾರ್ ಚಟ್ನಿ ಚಟ್ನಿ ಇದೆಲ್ಲ ಆಯ್ತು. ಏನೋ ಮ್ಯಾಥ್ಸ್ ಹೋಮ್ವರ್ಕ್ ಕೊಟ್ಟಿದ್ರಂತೆ. ಏನ್ ಹೋಮ್ವರ್ಕು? ಹೋಮ್ವರ್ಕ್ ಕೊಟ್ಟಿದ್ರು ನನಗೂ ಗೊತ್ತಿಲ್ಲ. ಗೊತ್ತಿಲ್ಲ ಅಂತಿದ್ಯಾ? ಟಾಪರ್ನ ಕೇಳ್ಕೊಬೇಕಾ? ಹೇ ಟಾಪರ್, ವಾಟ್ ಮ್ಯಾಥ್ಸ್ ಹೋಮ್ವರ್ಕ್? You don't know English? All right, next time tell me in Kannada. Ma'am give us two problems. Which problem? Based on trigonometry. Sin theta, cos theta, tan theta. What homework? ಏನೋ ಟ್ರಿಗ್ನೋಮೆಟ್ರಿ ಕೊಟ್ಟಿದ್ರಂತೆ. ಫಸ್ಟ್ ಕ್ಲಾಸ್ ಮ್ಯಾಥ್ಸ್. ಬಾ ಬಾಯ್ಸ್ ನ ಕೇಳೋಣ. ನೀವೆಲ್ಲ ಹೋಮ್ವರ್ಕ್ ಮಾಡಿದ್ದೀರಾ? ಯಾವ ಹೋಮ್ವರ್ಕ್? ಮ್ಯಾಥ್ಸ್ ಮಾಡಿದ. ಬರೋ ಟೀಚರ್ ಬಂದು ಮಜಾ ಮಾಡೋಣ ಬರೋ. ಎಸ್ ಸರ್. ಸಾರಿ ಮೇಡಮ್, ಸರ್ ಅಂತ ಹೋಗಿದೆ ನೋಡಿದ್ರೆ ನೀವು. ಹಲೋ ಅಪ್ಪ, ನಾನು ಪಾಸ್ ಆಗ್ಬಿಟ್ಟೆ. ಮಚ್ಚ, ನಾನು ಪಾಸ್ ಆಗ್ಬಿಟ್ಟೆ ಬಿಡು. ಏನ ನೀನು ಒಂದು ಲಕ್ಷ ಫೇಲ್ ಆಗ್ಬಿಟ್ಟಿದ್ಯಾ? ನಿಮ್ಮ ಅಪ್ಪ ಏನು ಬೈತಿರೋ ನಿನಗೆ? ಏನಮ್ಮ ನೀನು ಮ್ಯಾಥ್ಸ್ ನೀನು
ನಮ್ಮ ಹೊಟ್ಟೆ ಎಷ್ಟು ಉಂಟಾವು. ಶಿಕ್ಷಕರೆಂದರೆ ಅಸಂಖ್ಯಾತ ವಿದ್ಯಾರ್ಥಿಗಳ ಬೆಳವಣಿಗೆಯ ವಿವಿಧ ಹಂತಗಳ ಮೂಲಕ ಮಾರ್ಗದರ್ಶನ ನೀಡುವ ಮತ್ತು ಪ್ರಪಂಚದ ಮಾರ್ಗಗಳ ಬಗ್ಗೆ ಜ್ಞಾನೋದಯ ನೀಡುವ ತತ್ವಜ್ಞಾನಿ ಶಿಕ್ಷಕರು. ವಿದ್ಯಾರ್ಥಿಗಳ ಜ್ಞಾನ ಮತ್ತು ಕೌಶಲ್ಯ ಮಟ್ಟವನ್ನು ಮತ್ತು ಆತ್ಮವಿಶ್ವಾಸವನ್ನು ಸುಧಾರಿಸಲು ಸಹಾಯ ಮಾಡುತ್ತಾರೆ. ವಿದ್ಯಾರ್ಥಿಗಳು ಸಮಾಜದಲ್ಲಿ ಯಶಸ್ಸನ್ನು ಪಡೆಯಲು ಸರಿಯಾದ ಆಕಾರದಲ್ಲಿ ವಿದ್ಯಾರ್ಥಿಗಳನ್ನು ರೂಪಿಸುತ್ತಾರೆ. ಮಕ್ಕಳು ತಮ್ಮ ಪೋಷಕರನ್ನು ಹೊರತುಪಡಿಸಿ ಶಿಕ್ಷಕರೊಂದಿಗೆ ಇಡೀ ದಿನ ಹೆಚ್ಚಿನ ಸಮಯವನ್ನು ಕಳೀತಾರೆ. ಮುಂದೆ ನಿರುದ್ಯೋಗಿಗಳಾಗದೆ ಉದ್ಯೋಗಿಗಳು ಆಗಬೇಕೆಂದು ಮಕ್ಕಳಿಗೆ ಒಳ್ಳೆಯ ಮಾರ್ಗದರ್ಶನ ನೀಡುವ ಮೂಲಕ ಶಿಕ್ಷಕ ಸಮಾಜಕ್ಕೆ ಸೇವೆ ಸಲ್ಲಿಸುತ್ತಾರೆ. ಇಂದು ದೊಡ್ಡ ದೊಡ್ಡ ಅಧಿಕಾರಿ ಹುದ್ದೆಯಲ್ಲಿರುವವರು, ದೇಶ ಮತ್ತು ರಾಜ್ಯವನ್ನು ಆಳುವವರು, ಜಗತ್ತು ಮತ್ತು ದೇಶವನ್ನು ಆಳುತ್ತಿರುವವರು ಶಿಕ್ಷಕರು ಹೇಳಿಕೊಟ್ಟ ವಿದ್ಯೆ ಮತ್ತು ಅವರು ಹೇಳಿಕೊಟ್ಟ ಉಪದೇಶಗಳಿಂದಲೇ. ಅದರಿಂದ ಒಬ್ಬ ವಿದ್ಯಾರ್ಥಿಗೆ ವಿದ್ಯೆಗಿಂತ ಮಿಗಿಲಾದುದು ಯಾವುದೂ ಇಲ್ಲ. ವಿದ್ಯೆ ಹೊಂದಿದ್ದರೆ ಇವರಂತೆ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ ನೀವು ಕೂಡ ಈ ಜಗತ್ತನ್ನೇ ಗೆಲ್ಲಬಹುದು. ನಾವು ಮಾಡಿದ ತಪ್ಪುಗಳನ್ನು ತಿದ್ದಿ ಬುದ್ಧಿ ಹೇಳಿ ಒಳ್ಳೆಯ ಮಾರ್ಗದಲ್ಲಿ ನಡೆಸುವ ಎಲ್ಲ ಶಿಕ್ಷಕರಿಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು.